ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶಾಮನೂರ್ ಆಗಿದ್ದಾರೆ. ಅದು ನಮ್ಮ ಸಮಾಜಕ್ಕೆ ದೊಡ್ಡ ನಷ್ಟವನ್ನು ಉಂಟು ಮಾಡ್ತಾ ಇದೆ. ಅವರು ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದರು. ಸಚಿವರಾಗಿ, ಶಾಸಕರಾಗಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಲಕ್ಷಾಂತರ ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಕೂಡ ಕೊಡ್ತಾಯಿದ್ರು. ವೀರಶೈವ ಮಹಾಸಭಾದಿಂದ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಯೋಜನೆಯನ್ನು ಕೂಡ ಅವರು ಪ್ರಾರಂಭ ಮಾಡಿದರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಎಲ್ಲರ ಪರವಾಗಿ, ತಾಲೂಕು ಘಟಕದ ಪರವಾಗಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಶಾಮನೂರು ಶಿವಶಂಕರಪ್ಪನವರ ನಿಧನದ ವಿಷಯ ತಿಳಿಸಿ ವೀರಶೈವ ಸಮಾಜದ ಮಹಾ ಅಧ್ಯಕ್ಷರಾಗಿ ನಮಗೆ ವೀರಶೈವ ಸಮಾಜಕ್ಕೆ ತುಂಬಲಾರದ ನಷ್ಟವನ್ನು ಉಂಟು ಮಾಡಿದಂಥ ಒಂದು ದಿವಸ ಇವತ್ತು. ಅವರು ಸಮಾಜ ಸೇವೆಯಲ್ಲಿ ಬಡವರ ಒಂದು ದೀನರ ಬಂಧುಗಳಾಗಿ ಎಲ್ಲರೂ ಸಮಾಜವನ್ನು ಹಿತದೃಷ್ಟಿಯಿಂದ ಮುನ್ನಡೆಸಿಕೊಂಡು ಅವರು ಹೋಗುವಂಥ ವ್ಯಕ್ತಿತ್ವವನ್ನು ಇಟ್ಕೊಂಡಿದ್ರು. ಗುರುಲಿಂಗ ಜಂಗಮ ಪ್ರೇಮಿಗಳಾಗಿ ಗುರು ವಿರಕ್ತರನ್ನು ಒಗ್ಗೂಡಿಸಿಕೊಂಡು ಸಮಾಜವನ್ನು ಒಗ್ಗೂಡಿಸಿಕೊಂಡು ಅವರು ಮುನ್ನಡೆಯುವಂಥವರು. ಯಾವುದೇ ಒಂದು ಜಾತಿಗೆ ಒಂದು ಸೀಮಿತವ ಸಹ ಆಗಿರಲಿಲ್ಲ. ಅವರು ಸಮಾಜವನ್ನೇ ಒಗ್ಗೂಡಿಸ್ಕೊಂಡು ಹೋಗುವಂಥ ವ್ಯಕ್ತಿತ್ವವನ್ನು ಅವರು ಉಳಿಸ್ಕೊಂಡಿದ್ರು. ನಮ್ಮ ಯತೀಶ್ವರಾಚಾರ್ಯ ಸ್ವಾಮೀಜಿಯವರಿಗೆ ಒಡನಾಟ ಭಾಳ ಇತ್ತು. ಕುಪ್ಪೂರು ಗದ್ದಿಗೆ ಮಠದಲ್ಲಿ ಅವರಿಗೂ ಸನ್ಮಾನ ಕಾರ್ಯಕ್ರಮ, ಯಡಿಯೂರಪ್ಪನವರ ಮುಖ್ಯಮಂತ್ರಿ ಆದಾಗ ಸಹ ಅವರೇ ಮುತುವರ್ಜಿಯಾಗಿ ಯಡಿಯೂರಪ್ಪನವರನ್ನು ಮಠಕ್ಕೆ ಕರೆತಂದು ಅವತ್ತಿನ ದಿವಸ ಈ ಮಠದ ಒಂದು ಬೆಂಬಲವಾಗಿ ನಿಂತಂಥ ವ್ಯಕ್ತಿ. ಎಲ್ಲೇ ಹೋಗಲಿ ಸಮಾಜದ ಹಿತದೃಷ್ಟಿಯನ್ನು ಇಟ್ಟುಕೊಂಡು ಸಮಾಜದ ಸೇವೆಯಲ್ಲಿ ಅವರು ಭಾಗಿಯಾಗ್ತಿದ್ರು. ಬಡವರ ಮಕ್ಕಳು, ಶ್ರೀಮಂತರು, ಯಾವುದೇ ಒಂದು ಭಿನ್ನ ಭೇದ ಇಲ್ಲದೆ ಎಲ್ಲ ಮಕ್ಕಳನ್ನು ಮುಂದೆ ಸಾಗಿಸ್ಕೊಂಡು ದಾರಿದೀಪವಾಗಿ ಅವರು ಇದ್ದಂಥ ವ್ಯಕ್ತಿತ್ವವನ್ನು ಉಳಿಸ್ಕೊಂಡಂಥವ್ರು. ಅವರಿಗೆ, ಅವರ ಕುಟುಂಬಸ್ಥರಿಗೆ ಅದೇ ಥರ ಅವರೂ ಸಹ ಮುನ್ನಡೆಯಲಿ, ಅವ್ರಿಗೆ ಇನ್ನು ಮುಂದೆ ನಡೆಯುವ ಶಕ್ತಿಯನ್ನು ಅವರಿಗೆ ಕರುಣಿಸಲಿ ಅಂತ ಹೇಳಿ ನಾನು ಈ ಸಮಾಜದ ಪರವಾಗಿ ನಾನು ಎರಡು ಮಾತನ್ನು ಅರ್ಪಿಸುತ್ತಿದ್ದೇನೆ. ಶಾಮನೂರು ಶಿವಶಂಕರಪ್ಪನವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಅಗಲಿಕೆ ಇಡೀ ರಾಜ್ಯ, ಇಡೀ ದೇಶಕ್ಕೆ ತುಂಬಲಾರದ ನಷ್ಟ, ಹಾಗೆಯೇ ವೈಯಕ್ತಿಕವಾಗಿ ನಮ್ಮ ಸಮಾಜಕ್ಕೂ ಅಂತ ಹೇಳಿ ನಾವು ಭಾವಿಸ್ಬೇಕಾಗ್ತದೆ. ಕರ್ನಾಟಕ ಕಾಂಗ್ರೆಸ್ ಪಕ್ಷದಲ್ಲಿ ನಿರಂತರವಾಗಿ ಖಜಾಂಚಿಯಾಗಿ ಕರ್ತವ್ಯ ನಿರ್ವಹಿಸಿದವರು, 6 ಬಾರಿ ಶಾಸಕರಾಗಿ, ಮಂತ್ರಿಯಾಗಿ ಸೇವೆ ಸಲ್ಲಿಸಿದವರು. ಇವತ್ತು ದಾವಣಗೆರೆಯನ್ನು ನಾವು ಕರ್ನಾಟಕದಲ್ಲಿ ದಕ್ಷಿಣ ಕಾಶಿ ಅಂತ ಕರಿತೀವಿ. ಇವತ್ತು ವಿದ್ಯೆ ಏನಾದರೂ ಬಡ ಮಕ್ಕಳಿಗೆ ತಲುಪಬೇಕು, ಎಲ್ಲರಿಗೂ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಇಂಜಿನಿಯರಿಂಗ್ ಕ್ಷೇತ್ರ ಇರ್ಬೋದು, ಹಾಗೆಯೇ ವಿವಿಧ ಕೋರ್ಸ್ಗಳಲ್ಲಿ ಅವರು ಶಾಖೆಗಳನ್ನು ತೆಗೆದು ಇವತ್ತು ದಾವಣಗೆರೆಯನ್ನು ದಕ್ಷಿಣ ಕಾಶಿಯನ್ನಾಗಿ ಮಾಡಿದ್ದಾರೆ. ಆ ಒಂದು ಕೀರ್ತಿ ಶಾಮನೂರವ್ರಿಗೆ ಸಲ್ಲಬೇಕಾಗ್ತದೆ. ಶಾಮನೂರವ್ರದ್ದು ಒಂದು ಪ್ರತಿಭೆ ಅಲ್ಲ, ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾದಂಥ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು. ಅಕ್ಕಿ ಗಿರಣಿ ಕ್ಷೇತ್ರದಲ್ಲಿರ್ಬೋದು, ಬಟ್ಟೆಯ ಉತ್ಪಾದನೆಯಲ್ಲಿರ್ಬೋದು, ಹಾಗೆಯೇ ಅವರು 2 ಚಲನಚಿತ್ರಗಳನ್ನು ಸಹ ಸ್ನೇಹಿತರ ಜೊತೆಗೆ ನಿರ್ಮಾಣ ಮಾಡ್ತಾರೆ. ಅಲ್ಲಿ ಯಶಸ್ಸನ್ನು ಕಾಣದಲೇ ಹೋದಂಥ ಸಂದರ್ಭದಲ್ಲಿ ಇದು ನನ್ನ ಕ್ಷೇತ್ರ ಅಲ್ಲ ಅಂತ ಹೇಳಿ ಅವರು ಎಜುಕೇಷನ್ ಕಡೆ, ಶಿಕ್ಷಣ ಕ್ಷೇತ್ರದ ಕಡೆಗೆ ತಮ್ಮ ಮುಖವನ್ನು ಮಾಡ್ತಾರೆ. ಇವತ್ತು ದಾವಣಗೆರೆ ಅಂತಂದರೆ ನಮಗೆ ನೆನಪಾಗೋದು ವಿದ್ಯಾ ಕೇಂದ್ರವಾಗಿ ಆ ಒಂದು ಯಶಸ್ಸನ್ನು ತಂದುಕೊಟ್ಟವರು ಶಾಮನೂರು ಶಿವಶಂಕರಪ್ಪನವರು. ಯಾವಾಗಲೂ ಯುವಕರಿಗೆ ಅವರು ಹೇಳ್ತಾ ಇದ್ರು, ಕ್ರಿಯಾಶೀಲರಾಗಿ ಕರ್ತವ್ಯ ನಿರ್ವಹಿಸಿ ಅಂತ. ಪ್ರತಿದಿನ ಅವರು ಭತ್ತದ ಗಿರಣಿ, ಅಕ್ಕಿ ಗಿರಣಿಯ ಒಂದು ಮಿಲ್ಗೆ ಹೋಗ್ದಲೇ ಅವರು ಆಚೆನೇ ಬರ್ತಿರಲಿಲ್ಲ, ಅವ್ರ ಕಾರ್ಯ ಪ್ರಾರಂಭ ಆಗ್ತಿಲ್ವಂತೆ. ಹಾಗೆಯೇ ಅವರು ಪರಮವಾದಂತಹ ಶೈವ ಪರಂಪರೆಯನ್ನು ನಂಬಿದ್ದಂತಹ ಈಶ್ವರನ ಆರಾಧಕರವರು. ಇವತ್ತು ಏನು ವೀರಶೈವ, ಲಿಂಗಾಯತ ಈ ಜಿಜ್ಞಾಸೆಗಳಿಗೆ ಒಂದು ಮುಕ್ತಿಯನ್ನು ತರಬೇಕು ಅಂತ ಹೇಳಿ ಎಲ್ಲ ಸ್ವಾಮೀಜಿಗಳನ್ನು ಒಂದು ವೇದಿಕೆಗೆ ತಂದು ಕುಂಡ್ರಿಸಿ ನಮ್ಮಲ್ಲಿ ಇದ್ದಂಥ ಜಿಜ್ಞಾಸೆಗಳಿಗೆ ಉತ್ತರವನ್ನು ಹುಡುಕುವಂಥ ನಿರಂತರವಾದ ಪ್ರಯತ್ನ ಮಾಡಿದವರು ಶಾಮನೂರು ಶಿವಶಂಕರಪ್ಪನವರು. ಮಠಗಳ ಮತ್ತು ಸ್ವಾಮೀಜಿಗಳ ದೈವದ ಭಕ್ತರಾಗಿ ಅವರು ಇವತ್ತು ನಿನ್ನೆ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಇವತ್ತು ದಾವಣಗೆರೆಯಲ್ಲಿ ಅವರ ಒಂದು ಅಂತ್ಯ ಸಂಸ್ಕಾರ ನಡೀತಾ ಇದೆ. ಹಾಗೆಯೇ ಬೇಂದ್ರೆಯ ಒಂದು ಮಾತು ಏನು, ಬಾಳು ಅನ್ನೋದು ಹಿಡಿದ ಕಾಳಾಗಬೇಕು, ಬಾಳು ಅನ್ನೋದು ಬೇಳೆ ಆಗಬಾರ್ದು ಅಂತ. ಅಂದರೆ ಬಾಳು ಅನ್ನೋದು ಹಿಡಿದ ಸಮಾಜ ಕಟ್ಟುವಲ್ಲಿ ಎಲ್ಲ ಸಮಾಜದ ಕೆಳವರ್ಗದ ಜನವನ್ನು ಮೇಲೆತ್ತಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಅಂತಂದರೆ ಅದು ಇಟ್ಟಿ ಗಿಣಿರಿ ಮತ್ತು 4 ಸಕ್ಕರೆ ಕಾರ್ಖಾನೆಗಳನ್ನು ತೆಗೆದಂತಹ ಧೀಮಂತ ಶಾಮನೂರು ಶಿವಶಂಕರಪ್ಪನವರು.
ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ಸಮುದಾಯಕ್ಕೆ ಬೇಕಾದಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಅಂಥವ್ರು ಇವತ್ತು ಕಳ್ಕೊಂಡಿರೋದು ನಮಗೆ ಭಾಳ ದುಃಖವಾಗುತ್ತೆ. ಅದನ್ನೆಲ್ಲರಿಗೂ ನಮ್ಮ ಸಮಾಜದವರಿಗೆ ಮತ್ತು ಎಲ್ಲ ನಾಡಿನ ಜನತೆಗೆ ಈ ದುಃಖವನ್ನು ಬರ್ಸಕ್ಕಂಥ ಮನಸ್ಥಿತಿಯನ್ನು ಭಗವಂತ ಕೊಡಲಿ ಅಂತೇಳಿ ಹೇಳಿ ಮಾತನ್ನು ಮುಗಿಸ್ತೀನಿ. ಆತ್ಮೀಯ ಬಂಧುಗಳೇ, ಶಾಮನೂರು ಶಿವಶಂಕರಪ್ಪನವರು ನಿನ್ನೆ ನಿಧನ ಹೊಂದಿದ್ದಾರೆ. ಅದರ ಪ್ರಯುಕ್ತ ವೀರಶೈವ ಲಿಂಗಾಯತ ಮಹಾಘಟಕ ಚಿಕ್ಕನಾಯಕನಹಳ್ಳಿ ಟೌನ್ ವತಿಯಿಂದ ನೆಹರು ಸರ್ಕಲಲ್ಲಿ ಸಂತಾಪವನ್ನು ಇಲ್ಲಿ ಸೂಚನೆಯನ್ನು ಮಾಡ್ತಾ ಇದ್ದೀವಿ. ಶಾಮನೂರು ಶಿವಶಂಕರಪ್ಪ ಅವರು 1994 ಶಾಸಕರಾಗೋಕ್ಕಿಂತ ಮೊದಲು ಪುರಸಭಾ ಸದಸ್ಯರಾಗಿ, ಪುರಸಭಾ ಅಧ್ಯಕ್ಷರಾಗಿ, ನಂತರ 1994 ಶಾಸಕರಾಗಿ ಬಂದವರದಂಥವರು, ಸತತವಾಗಿ ಶಾಸಕರಾಗಿ ನಂತರ ಸಂಸದರು ಕೂಡ ಆದಂಥವರು. ಇವರ ಕ್ಷೇತ್ರ ಧಾರ್ಮಿಕ ಕ್ಷೇತ್ರ ಮತ್ತು ರಾಜಕೀಯ ಕ್ಷೇತ್ರ, ಹಾಗೆ ಶಿಕ್ಷಣ ಕ್ಷೇತ್ರ, ಅದ್ಭುತವಾಗಿ ದಾನ ಧರ್ಮಗಳ ವಿಷಯಗಳಲ್ಲಿ ಎತ್ತಿದ ಕೈ, ಮತ್ತು ತನ್ನ ಆದ್ಯತೆ ಬಡವರಿಗೋಸ್ಕರವಾಗಿ ಮತ್ತು ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ಶ್ರಮಿಸಿದಂತಹ ಶಾಂಶಿಕ್ಷಕರು ನಿನ್ನೆ ನಿಧನ ಹೊಂದಿರೋದು ನಮ್ಮೆಲ್ಲರಿಗೂ ತುಂಬ ಬೇಸರದ ಸಂಗತಿ. ಹಾಗಾಗಿ ನಮ್ಮ ಕುಲಸ್ಥರು ಇಲ್ಲೆಲ್ಲ ಸೇರಿ ಸಂತಾಪನ ಸೂಚಿಸಿರೋದಕ್ಕೆ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದವರು. ಅವರ ಮೇಲೆ ಮತ್ತಷ್ಟು ಜವಾಬ್ದಾರಿ ಇತ್ತು. ಈ ಸಮಾಜವು ಛಿದ್ರವಾದ ಸಮಾಜವನ್ನು ಒದ್ದುಗೂಡಿಸಬೇಕಂತ ಮಹಾನ್ ರಾಜಕಾರಣಿ ನಮ್ಮನ್ನು ಅಗಲಿದ್ದಾರೆ. ಅಂತಹ ರಾಜಕಾರಣಿಯನ್ನು ಕಳೆದುಕೊಂಡ ಈ ನಾಡು ಬಡವಾಗಿದೆ. ಅವರು ಈ ರಾಜ್ಯದ ಅಧಿಕಾರದಲ್ಲಿದ್ದಾಗಲೂ ಸಹ ಯಾವುದೇ ಪಕ್ಷ ನಿಷ್ಠೆಯನ್ನು ಬಿಟ್ಟು ಯಾವ ವ್ಯಕ್ತಿಯ ನಿಷ್ಠೆಯನ್ನು ತೋರಿದವರಲ್ಲ. ಇಂಥ ಮಹಾನ್ ಚೇತನವನ್ನು ಅಗಲಿರುವುದು ನಮ್ಮೆಲ್ಲರಿಗೂ ದುಃಖವನ್ನು ತಂದಿದೆ. ಏನಾದರೂ ಈ ಸಮಾಜ ಒಂದುಗೂಡುವಂಥ ಕಾಲ ಸನ್ನಿಹಿತವಾಗಿತ್ತು. ಈ ಸಮಾಜವನ್ನು, ವೀರಶೈವ ಸಮಾಜ, ಲಿಂಗಾಯತ ಸಮಾಜವನ್ನು ಒಂದುಗೂಡಿಸಬೇಕಂತ ಮಹಾನ್ ವ್ಯಕ್ತಿ ನಮ್ಮನ್ನು ಅಗಲಿದ್ದಾರೆ. ಸಮಾಜಕ್ಕೆ ತುಂಬಲಾರದಷ್ಟು ನಷ್ಟವಾಗಿದೆ ಎಂದು ಹೇಳ್ತಾ, ಈ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಶಾಂತಿಯನ್ನು ಕೊಡುವ, ದುಃಖವನ್ನು ಭರಿಸುವಂಥ ಸಾಮರ್ಥ್ಯವನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅಂಥ ದಾರ್ಶನಿಕ ರಾಜಕಾರಣಿ ಮತ್ತೊಬ್ಬ ನಮಗೆ ಸಿಗೋದಿಲ್ವೇನೋ ಅಂತ ಅನ್ನಿಸ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ಮಂಗಳವನ್ನು ಆಡ್ತೀನಿ.